ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಅಂದ್ಕೊಳ್ತಿರ್ಬೋದು ಭದ್ರಾ ಡ್ಯಾಮ್ನ ನೀರಿನ ಮಟ್ಟ 170 ಅಡಿ ದಾಟಿದೆ, ಆದರೂ ಮುಂಗಾರು ಭತ್ತದ ಬೆಳೆಗೆ ನೀರು ಏನಕ್ಕೆ ಕೊಡ್ತಿಲ್ಲ ಅಂತ. ಸ್ನೇಹಿತರೆ, ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಈ ವರ್ಷ ಅಂದುಕೊಂಡಷ್ಟು ಮಳೆ ಚೆನ್ನಾಗಿ ಬಂದಿಲ್ಲ. ಎರಡನೇದು, ಭದ್ರಾ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಗೆ ಮುಂಗಾರು ಬೆಳೆಗಳಿಗೆ ಪ್ರತಿ ವರ್ಷ ನೀರು ಕೊಡ್ತಾ ಇದ್ರು. ಈ ವರ್ಷ ಭದ್ರಾ ಮೇಲ್ದಂಡೆ ಕಾಲುವೆಗೂ ಕೂಡ ನೀರು ಕೊಡಬೇಕೆಂದು ರೈತರು ಹೋರಾಟ ಮಾಡುತ್ತಿದ್ದಾರೆ. ಭದ್ರಾ ಮೇಲ್ದಂಡೆ ಕಾಲುವೆ ಇದೆಯಲ್ಲ, ಇದು ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ನೀರಾವರಿಯನ್ನು ಒದಗಿಸುತ್ತದೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ನೀರಾವರಿ ನಿಗಮ ಮಂಡಳಿಗೆ ಅಭಿಪ್ರಾಯ ಕೇಳಿದೆ. ಏನಂತ ಅಂದರೆ, ಭದ್ರಾ ಡ್ಯಾಮಿಂದ 6 TMC ನೀರನ್ನು ಭದ್ರಾ ಮೇಲ್ದಂಡೆ ಯೋಜನೆ ಅಂದರೆ ಭದ್ರಾ ಮೇಲ್ದಂಡೆ ಕಾಲುವೆಗೆ ಮುಂಗಾರು ಬೆಳೆಗಳಿಗೆ ನಾವು ನೀರು ಕೊಡಬಹುದಾ ಅಂತ ಅಭಿಪ್ರಾಯ ಕೇಳಿದೆ. ಸ್ನೇಹಿತರೆ, ಅದಕ್ಕೆ ಭದ್ರಾ ಡ್ಯಾಮ್ ಅಥಾರಿಟಿ ಕಡೆಯಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿಲ್ಲ. ನೋಡಬೇಕು ಯಾವ ರೀತಿ ನಿರ್ಣಯ ತಗೊಳ್ತಾರೆ ಅಂತ. ಬನ್ನಿ ಸ್ನೇಹಿತರೆ, ಇವತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 14/8/2026. ಡ್ಯಾಮ್ನ ನೀರಿನ ಮಟ್ಟ 172 ಅಡಿ 5 ಇಂಚಿದೆ ಸ್ನೇಹಿತರೆ. ಇನ್ನು ಡ್ಯಾಮ್ನ ಸ್ಟೋರೇಜ್ ಕೆಪಾಸಿಟಿ 71 TMC ನೀರು ಸಂಗ್ರಹ ಮಾಡ್ಬೋದು. ಇವತ್ತು 55 TMC ನೀರು ಸಂಗ್ರಹವಾಗಿದೆ. ಇನ್ನು ಒಳ ಹರಿವು ವಿಷಯಕ್ಕೆ ಬಂದರೆ 4438 ಕ್ಯೂಸೆಕ್ಸ್ ನೀರು ಒಳ ಹರಿವು ಬರ್ತಿದೆ. ಸ್ನೇಹಿತರೆ, ಒಳ ಹರಿವು ತುಂಬ ಕಮ್ಮಿ ಆಗಿದೆ. ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಿದೆಯೋ ಇಲ್ವೋ ಗೊತ್ತಾಗ್ತಿಲ್ಲ. ಒಳ ಹರಿವಂತೂ ತುಂಬ ಕಮ್ಮಿ ಆಗಿದೆ. ಸ್ನೇಹಿತರೆ, ಇನ್ನು ಆಶ್ಲೇಷ ಮಳೆ ಇನ್ನು 4 ದಿನ ಮಾತ್ರ ಇರುತ್ತೆ. ಅಷ್ಟರೊಳಗೆ ಏನು ಚಮತ್ಕಾರ ಮಾಡುತ್ತೋ, ಡ್ಯಾಮ್ ತುಂಬಿಸುತ್ತೋ ಕಾದು ನೋಡೋಣ. ಸ್ನೇಹಿತರೆ, ಇನ್ನು ಹೊರ ಹರಿವು ವಿಷಯಕ್ಕೆ ಬಂದರೆ 202 ಕ್ಯೂಸೆಕ್ಸ್ ನೀರು ಹೊರ ಹರಿವು ಹೋಗ್ತಿದೆ. ಭದ್ರಾ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗೆ ಯಾವುದೇ ರೀತಿ ನೀರು ಬಿಡ್ತಾ ಇಲ್ಲ. ಸ್ನೇಹಿತರೆ, ಕಳೆದ ವರ್ಷ ಇದೇ ದಿನಕ್ಕೆ 184 ಅಡಿ ಇತ್ತು ಡ್ಯಾಮಲ್ಲಿ. ಆವಾಗ ಡ್ಯಾಮ್ನ ಕೆಪಾಸಿಟಿ 69 TMC ನೀರು ಸಂಗ್ರಹವಾಗಿತ್ತು. ಹೋದ ವರ್ಷ ಈ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ 55 TMC ಇದೆ. ಹೋದ ವರ್ಷ 69 TMC ಇತ್ತು. ಸ್ನೇಹಿತರೆ, ಹೋದ ವರ್ಷ 9815 ಕ್ಯೂಸೆಕ್ಸ್ ಒಳ ಹರಿವು ಬರ್ತಿತ್ತು. ಈ ವರ್ಷ ನೋಡಿದರೆ 4438 ಕ್ಯೂಸೆಕ್ಸ್ ನೀರು ಒಳ ಹರಿವು ಬರ್ತಿದೆ. ಸ್ನೇಹಿತರೆ, ಪ್ರತಿದಿನ ಭದ್ರಾ ಡ್ಯಾಮ್ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.